2 ಕಂತು ಶೀಘ್ರದಲ್ಲೇ ಜಮಾ. ಹೌದು, ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಮುಖ್ಯಮಂತ್ರಿಗೆ ಹೇಳಿದ್ದೀನಿ, ನಾವು ಜೂನ್ವರೆಗೂ ಅಷ್ಟೇ ಹಾಕಿದ್ದೀವಿ. ನಾವು ಹಾಕೋದೇ ಕರೆಕ್ಟಾಗಿ ಹಾಕಬೇಕು. ಹೆಚ್ಚು ಕಡಿಮೆ ತಾಂತ್ರಿಕ ದೋಷದಿಂದ ಅಂತ ಹೇಳಿ ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಕರೆಕ್ಟಾಗಿ ನಮಗೆ ಆಯಾ ಕಂತನ್ನು ಕೊಟ್ಟುಬಿಟ್ರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಆಯಾ ಕಂತು ನಮಗೆ ಬಿಡುಗಡೆ ಆಗಿಬಿಟ್ರೆ ನಮಗೂ ಕೂಡ ಸ್ವಲ್ಪ ಟೈಮ್ ಸಿಕ್ಕುತ್ತೆ ಜನಗಳಿಗೆ ಹಾಕಲಿಕ್ಕೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಇಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಷ್ಟೇ ಒತ್ತಡ ಇದ್ರೂ ಗೃಹಲಕ್ಷ್ಮಿ ವಿಚಾರದಾಗ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಕೂಡ ಹೌದು 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 ಖಂಡಿತವಾಗ್ಲೂ CM ಅವರ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಚೀಫ್ ಸೆಕ್ರೆಟರಿಗೆ ಮಾತಾಡಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀನಿ. ಯಾಕಂತಂದರೆ ನಾವು ಕೊಡೋದೇ ನಿಜ, ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಘಂಟಾಘೋಷವಾಗಿ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಸಮೇತ ಹೇಳ್ತೀವಿ. ಆದರೆ ಡಿಲೇ ಯಾಕೆ ಮಾಡಬೇಕು, ಇದು ನನ್ನ ಒಂದಿದು. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ಕೆಲವೊಂದಿಷ್ಟು ಜನರಿಗೆ ಲಾಸ್ಟ್ ಜೂನ್ ಬಂದಿರಲಿಲ್ಲ, 80,000 ಇಲ್ಲ ಅದು ಆಗಿದೆ. 80,000 ಜನರಿಗೆ SC STಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಪೋರ್ಟಲನ್ನೇ ಬೇರೆ, ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದನ್ನು ರೆಕ್ಟಿಫೈ ಮಾಡಿದ್ದೀವಿ. ಈ ಗೃಹಲಕ್ಷ್ಮಿ ವಿಚಾರದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲೋ ವೈಯಕ್ತಿಕವಾಗಿ ಇಲಾಖೆ ಬಿಟ್ಟು ಕೂಡ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು CM ಅವ್ರಿಗೆ ಬೆನ್ನತ್ತಿ ಮಾಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಇಲಾಖೆ ಇರಲಿ, ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಜನರ ಎದುರುಗಡೆ ನಾವು ತೆಗೆದುಕೊಂಡು ಹೋಗಬೇಕು ಅಂದರೆ ಮಷಿನರಿಗಳು ಅಲ್ಲಿ IAS ಆಫೀಸರ್ ಬಿಡುಗಡೆ ಮಾಡ್ತಾರೆ, ಇಲ್ಲಿ KS ಆಫೀಸರ್ಗಳು ಸಂದೇಶ ಹೊರಡಿಸ್ತಾರೆ, ಟ್ರೆಜರಿಗೆ ಹೋಗುತ್ತೆ, DDಗಳಿಗೆ ಬರುತ್ತೆ, ಅದೆಲ್ಲ ಒಂದು ಭಾಗ. ಆದರೆ ಅದನ್ನು ಮಾನಿಟ್ರಿಂಗ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ಚಾಲೆಂಜಿಂಗು. ಸೊ ಪರ್ಸ್ನಲ್ ಇಂಟ್ರೆಸ್ಟ್ನೂ ಇದೆ, ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ದುಡ್ಡಿನ ಸಮಸ್ಯೆ ಯಾವುದಕ್ಕೂ ಇಲ್ಲ, ದುಡ್ಡಿನ ಸಮಸ್ಯೆ ಕಾಡ್ತಾ ಇಲ್ಲ. ವಿರೋಧ ಪಕ್ಷದವ್ರಿಗೆ ನಾನು ಇಷ್ಟು ಹೇಳ್ತೀನಿ, ಅವ್ರು ಮಾಡಿದಂಥ ಅವೈಜ್ಞಾನಿಕ ದುಡ್ಡಿನ ಹಂಚಿಕೆ, ಕೆಲಸಗಳ ಹಂಚಿಕೆ, ಟೆಂಡರ್ಗಳು, ಅವ್ರಿಗೆ ಇದ್ದಂಥ 100 ರೂಪಾಯಿಯಲ್ಲಿ ಅವರು 1,000 ರೂಪಾಯಿಯ ಟೆಂಡರನ್ನು ಮಾಡಿ ಗುತ್ತಿಗೆಯನ್ನು ವರ್ಕ್ ಆರ್ಡ್ರನ್ನ ಕೊಟ್ಟು ಹೋಗಿದ್ದಾರೆ. ಒಂದು ಇಲಾಖೆ ಅಲ್ಲ, 2 ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆ, ನೀರಾವರಿ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು. ಸೊ ಅವರು ಮಾಡಿದಂಥ ಅವಾಂತರಗಳಿಂದ ಈ ರೀತಿ ತೊಂದರೆಗಳನ್ನು ನಾವು ಕಾಣ್ತಾ ಇದ್ದೇವೆ ಹೊರತಾಗಿ ನಮಗೆ ದುಡ್ಡಿನ ಕೊರತೆ ಇಲ್ಲ.